ಯಾರಿಗೆ ಇಷ್ಟ ಇಲ್ಲ ಹೇಳಿ? ಆದ್ರೆ ಅದೇ ಮಾವಿನ ಹಣ್ಣು ನಮ್ಮ ಜೀವಕ್ಕೆ ಮಾರಕ ಅನ್ನೋದಾದ್ರೆ ಅಂತಹ ಹಣ್ಣು ನಿಜಕ್ಕೂ ಬೇಕಾ? ಹಾಗಾದ್ರೆ ಆ ಹಣ್ಣಿನಲ್ಲಿ ಇರೋ ಮಾರಕ ವಸ್ತುವಾದ್ರೂ ಏನು ನೋಡಿ. ಮಾವಿನ ಹಣ್ಣಿನಲ್ಲಿ ಎಥಿಲೀನ್ ಕಾರ್ಬೇಟ್ಗಳಂತಹ ವಿಷಕಾರಿ ವಸ್ತುಗಳನ್ನು ಸೇರಿಸಿ ಒಂದೇ ದಿನದಲ್ಲಿ ಹಣ್ಣು ಮಾಡಲಾಗುತ್ತದೆ. ಕೆಲ ವ್ಯಾಪಾರಿಗಳಿಂದಲೇ ಈ ಸತ್ಯ ಬಾಯಿ ಬಿಡಿಸಿಕೊಂಡ ನಾವು ಇನ್ನೂ ಇಂಥ ಹಲವು ಅಂಗಡಿಗಳಿಗೆ ಲಗ್ಗೆ ಇಟ್ವು. ಅಲ್ಲಿ ಬಯಲಾಗುತ್ತದೆ ನೋಡಿ ಅಸಲಿ ಸತ್ಯ. ಮಾವಿನಕಾಯನ ಹೆಂಗೆ ಮಾಡ್ತೀರಾ? ಓ ಪೇಪರ್ಗೆ ಸ್ವಾಮಿ ದೇವ್ರೆ ಇಷ್ಟೆಲ್ಲ ಹಾಕಿ ಏನು ಜನ ಏನು ಮಾಡ್ಬೇಕಂತಿದ್ರ? ಮಾರ್ಕೆಟ್ ಸುತ್ತಮುತ್ತಲಿನ ದೊಡ್ಡ ದೊಡ್ಡ ಗೋದಾಮುಗಳಲ್ಲಿ ಪ್ರತಿನಿತ್ಯ ಟನ್ ಗಟ್ಟಲೆ ಕಾಯಿಗಳು ಹಣ್ಣಾಗುತ್ತವೆ. ಚೈನಾದಿಂದ ಬಂದಂತಹ ಎಥಿಲೀನ್ ಪೌಡರ್ ಅನ್ನ ಮಿಕ್ಸ್ ಮಾಡಿಕೊಂಡು ಕಾಯಿಗಳನ್ನ ಹಣ್ಣು ಮಾಡಿ ಮಾರಾಟ ಮಾಡ್ತಾರೆ. ಕಣ್ಣು ಕುಕ್ಕೋ ಕಲರ್ ಮಾವಿನ ಹಣ್ಣು ಅಂತ ನೀವೇನಾದ್ರೂ ಅಂತ ಹಣ್ಣುಗಳನ್ನ ಮುಟ್ಟಿದ್ರೆ ನಿಮ್ಮ ಅನಾರೋಗ್ಯಕ್ಕೆ ನೀವೇ ಆಹ್ವಾನ ಕೊಟ್ಟಂತೆ. ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಂಜೆಕ್ಷನ್ ಹಾಕಿ ಮಾವಿನ ಹಣ್ಣಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ, ಸಿಹಿ ಜಾಸ್ತಿ ಮಾಡಲಿಕ್ಕೆ, ಜೊತೆಯಲ್ಲಿ ಕಲರ್ ಬರಲಿಕ್ಕೆ, ಹೊರಗಡೆ ಸ್ಕಿನ್ ಚೆನ್ನಾಗಿ ಕಲರ್ ಕಾಣಲಿ ಅಂತೇಳಿ ನೀವು ಅದನ್ನು ತೊಗೊಂಡ್ರೆ ಅದೇನಾಗುತ್ತೆ, ಆ ಕಲರ್ ಚೆನ್ನಾಗಿ ಕಾಣುತ್ತೆ ಹೊರತು ನೀವು ಮನೆಗೆ ತಂದರೆ ಕೊಳಕಾಗ್ಬಿಡುತ್ತೆ, ಕೊಳಕಿರುತ್ತೆ ಒಂದು. ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ, ಇದರ ಮಾವಿನ ಹಣ್ಣಿನಲ್ಲಿ ಕಲರ್ ಚೆನ್ನಾಗಿದೆ ಅಂತ ಜನ ತೊಗೊಳ್ಳಿಕ್ಕೆ ಹೋಗ್ತಾರೆ, ಅದರ ಅಟ್ರಾಕ್ಷನ್ ಇರುತ್ತೆ. ಹಣ್ಣುಗಳ ರಾಜನಿಗೆ ಎಂಥ ಸ್ಥಿತಿ ಬಂತಲ್ಲ. ಹಣದ ಆಸೆಗಾಗಿ ಈ ಜನ ಮಾಡ್ತಾ ಇರೋದು ಅಕ್ಷರಶಃ ಅಪರಾಧದ ಕೆಲಸ. ಎಂತೆಂಥ ಕಾಯಿಲೆ ಬರ್ತವೆ ಗೊತ್ತಾ? ಮಾವಿನ ಹಣ್ಣುಗಳಲ್ಲಿರೋ ಆ ವಿಷಕಾರಕ ಪದಾರ್ಥಗಳು ಎಂತೆಂಥ ಕೆಟ್ಟ ಆರೋಗ್ಯದ ಸಮಸ್ಯೆಗಳನ್ನ ತಂದೊಡ್ತವೆ ಅಂತ ನೀವು ತಿಳಿದುಕೊಳ್ಳೇಬೇಕು. ಅವ್ರ ಬಳಕೆಗೆ, ಅವರ ತುಂಬ ಒಂದು ವ್ಯಾಪಾರಕ್ಕೋಸ್ಕರ ಇದು ಹೆಚ್ಚೋಕ್ಕೋಸ್ಕರ ಮಾಡ್ತಾ ಇರೋಂಥದ್ದು. ಆದ್ದರಿಂದ ಈ ಕೆಮಿಕಲ್ಸ್ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ಆ ಅಲರ್ಜೀಸ್ ಏನು ಬರುತ್ತೆ ಮೈಯಲ್ಲಿ, ಈ ತುಟಿಯಲ್ಲಿ ಹುಣ್ಣು ಥರ ಬರುತ್ತೆ. ಜೊತೆಯಲ್ಲಿ 20 ರಿಂದ 21 ದಿನ ಆ ಇರಿಟೇಷನ್ ಆದಮೇಲೆ ರ್ಯಾಷಸ್ ಬರಲಿಕ್ಕೆ ಶುರುವಾಗುತ್ತೆ. ರ್ಯಾಷಸ್ ಬರಲಿಕ್ಕೆ ಶುರು ಆದಮೇಲೆ ನೀವು ಖಂಡಿತ ಆ್ಯಂಟಿಬಯೋಟಿಕ್ಲ ತಗೋಬೇಕು, ಅದನ್ನು ಕಮ್ಮಿ ಮಾಡಬೇಕಾಗುತ್ತೆ. ಮಾವಿನಕಾಯಿಯ ಮೇಲೆ ಒತ್ತಡ ಹೆಚ್ಚಾಗಲು ಇಂಥ ಹಾನಿಕಾರಕ ವಸ್ತುಗಳನ್ನ ಬಳಸಲಾಗುತ್ತದೆ. ಒತ್ತಡಗಳಿಗೆ ಸಿಲುಕಿದ ಹಣ್ಣುಗಳು ಕ್ರಮೇಣ ಮಾಗುತ್ತಾ ಬರುತ್ತವೆ. ಹಣ್ಣು ಮಾಗುತ್ತಾ ಹೋದಂತೆ ಹಣ್ಣಿನ ಮೇಲ್ಭಾಗ ಸಿಂಪಡಿಸಿದ ಕೆಮಿಕಲ್ಸ್ ಕ್ರಮೇಣ ಹಣ್ಣಿನೊಳಗೆ ಸೇರುತ್ತಾ ಹೋಗುತ್ತದೆ. ಇಂಥ ಕೆಮಿಕಲ್ ಹೊಂದಿದ ಹಣ್ಣನ್ನ ನಾವು ಸೇವಿಸೋದ್ರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆಯೂ ಇದೆ. ಆ ಹಣ್ಣು ತಕ್ಷಣ ಆಗಲಿ ಅನ್ನೋದಕ್ಕೋಸ್ಕರ ಕೆಲವು ಕೆಮಿಕಲ್ ಆ್ಯಡ್ ಮಾಡ್ತಾರೆ. ಸ್ಟ್ರಾಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಆಗೋದ್ರಿಂದ ಇದ್ರ ಸ್ಕಿನ್ ರ್ಯಾಷಸ್ ಬರುತ್ತೆ, ಹೊಟ್ಟೆಗೆ ಇಂಟೆಸ್ಟೈನಲ್ಲಿ ತೊಂದರೆಗಳಾಗುತ್ತೆ. ಜೊತೆಯಲ್ಲಿ ಲೀಡಿಂಗ್ ಟು ಕ್ಯಾನ್ಸರ್. ಆ್ಯಂಡ್ 10 ಕೇಸು ಥ್ರೂಔಟ್ ದ ವರ್ಲ್ಡ್, US ಅಲ್ಲಿ ಮತ್ತು ಈ ಬೆಂಗಳೂರಲ್ಲೇ ಒಂದು ಹೆಣ್ಮಗು ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಇದ್ರ ಬಗ್ಗೆ, ಇಟ್ ಈಸ್ ಅಬೌಟ್ ಪಾಯ್ಸನಿಂಗ್ ಆಫ್ ಮ್ಯಾಂಗೋ ಪಾಯ್ಸನಿಂಗಿಂದ ಆಗಿರೋದು. ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಇಂಥ ಕೆಮಿಕಲ್ ಮಿಶ್ರಿತ ಮಾವಿನ ಹಣ್ಣು ಕೊಡುವಾಗ ಸ್ವಲ್ಪ ಎಚ್ಚರವಾಗಿರೆ. ಆದಷ್ಟು ಬೇಗ ದೇಹದ ಅನಾರೋಗ್ಯ ಕಾಣೋದು ಇವರಿಗೆ. ಹೀಗಾಗಿ ಮಕ್ಕಳು ಮತ್ತು ಗರ್ಭಿಣಿ ಮಹಿಳೆಯರಿಗೆ ಇಂಥ ಮಾವಿನ ಹಣ್ಣುಗಳನ್ನ ಕೊಡದಿದ್ರೇನೆ ಒಳ್ಳೆಯದು. ಮಕ್ಕಳಿಗೆ ಅಲರ್ಜೀಸ್ ಜಾಸ್ತಿ ಇರುತ್ತೆ. ಅಲರ್ಜೀಸ್ ಎಲ್ಲ ತಕ್ಷಣ ಕೂಡಲೇ ಅಲರ್ಜೀಸ್ ಶುರು ಆಗ್ಬಿಡುತ್ತೆ. ಸೊ ಆ ಅಲರ್ಜಿ ಬರಲಿಕ್ಕೆ ಏನು ಮಾಡಬೇಕು ಅಂತಂದರೆ, ಮಕ್ಕಳಿಗೆ ಕೊಡಬೇಕಾದ್ರೆ ಇದನ್ನು ಕನ್ಫರ್ಮ್ ಮಾಡಿಕೊಂಡು ಇದರ ಪಕ್ಕ ಇದೆಯಾ ಅಂತ ನೋಡ್ಕೊಂಡು ಕೊಡೋದು ಒಳ್ಳೆ ಉತ್ತಮ. ಇದಕ್ಕೆಲ್ಲ ಯಾರು ಹೊಣೆ? ಹಣ್ಣು ಮಾಡಲು ಬಳಸುವ ಅಸಿಲಿಟಿನ್ ಮತ್ತು
ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ ಅತ್ಯಂತ ಅಪಾಯಕಾರಿ ವಸ್ತುಗಳು. ಆಹಾರ ಪದಾರ್ಥಗಳನ್ನ ಇದರ ಬಳಕೆ ನಿಷೇಧ ಮಾಡಲಾಗಿದೆ. ಮಾವು ಬೆಳೆಯುವ ಅಮಾಯಕ ರೈತರಿಗೇನು ಗೊತ್ತು ಪಾಪ ಇದರ ಬಳಕೆ. ನಿಜ ಹೇಳಬೇಕು ಅಂದ್ರೆ ಹಣ್ಣುಗಳನ್ನ ಯಾವ ರೀತಿ ಮಾಗಿಸಬೇಕು ಅಂತ ಹೇಳ್ಕೊಟ್ಟಿರೋದೇ ನಮ್ಮ ಸರ್ಕಾರಗಳು. ಆದರೆ ರೈತರು ಇಂಥ ವಸ್ತುಗಳ ಬಳಕೆಯ ಬಗ್ಗೆ ಮಾಹಿತಿ ಕಡಿಮೆ. ಹೊಲದಲ್ಲಿ ಬೆಳೆದ ಮಾವಿನಕಾಯಿಗಳನ್ನ ದಲ್ಲಾಳಿಗಳ ಮೂಲಕ ಮಾರುಕಟ್ಟೆಗೆ ತಂದು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ. ಆ ದಲ್ಲಾಳಿಗಳು ಹಣದ ಆಸೆಗಾಗಿ ವಿಷಕಾರಕ ಪದಾರ್ಥಗಳನ್ನು ಸಿಂಪಡಿಸಿ ಮಾವಿನಕಾಯಿಯನ್ನ ಹಣ್ಣಾಗಿ ಮಾಡಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಮತ್ತು ಜನರಿಗೆ ಮಾರಾಟ ಮಾಡ್ತಾರೆ. ಇಂಥ ವಿಷ ಪದಾರ್ಥಗಳನ್ನು ಬಳಸಿಯೇ ಮಾವನ್ನ ಹಣ್ಣು ಮಾಡ್ತಿದ್ದಾರೆ ಅನ್ನೋ ವಿಷಯ ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ. ಆದರೂ ಆಹಾರ ಮತ್ತು ಸುರಕ್ಷತಾ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿರೋದನ್ನ ನೋಡಿದ್ರೆ ಇವರು ಕೂಡ ಜನರಿಗೆ ವಿಷ ಕೊಡೋ ಮಾಫಿಯಾದಲ್ಲಿ ಕೈ ಜೋಡಿಸಿದ್ದಾರೆ ಅನಿಸ್ತಾ ಇದೆ. ಈಗಲಾದ್ರೂ ನಮ್ಮ ಅಧಿಕಾರಿಗಳು ನಿದ್ದೆ ಬಿಟ್ಟು ಹೊರಬರ್ತಾರ? ಹೊರಬರಬೇಕಿದೆ. ಮಾವಿನ ಹಣ್ಣಿನ ಸವಿಯನ್ನ ಸವಿಯೋ ಮುನ್ನ ಅದು ಯಾವ ವಿಧಾನದಲ್ಲಿ ಹಣ್ಣಾಗಿದೆ ಅನ್ನೋದನ್ನ ತಿಳಿದುಕೊಂಡು ನಂತರ ಸೇವಿಸಿ. ಇಲ್ಲ ಅಂದ್ರೆ ನಿಮ್ಮ ಅನಾರೋಗ್ಯಕ್ಕೆ ನೀವೇ ಜವಾಬ್ದಾರರು. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದಿನ ವಾರ ಮತ್ತೊಂದು ರೋಚಕ ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.